ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಈಗಾಗಲೇ ನಾನು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ 2025-26ನೇ ಸಾಲಿನ ನವೋದಯ ಪ್ರವೇಶ ಪರೀಕ್ಷೆಯು ಡಿಸೆಂಬರ್ 13ರಂದು, ಅಂದರೆ ಇದೇ ವರ್ಷದ ಡಿಸೆಂಬರ್ 13, 2025ರಂದು ನಡೆಯಲಿದೆ. ಇನ್ನೇನು ಕೇವಲ 3ರಿಂದ 4 ದಿನಗಳು ಬಾಕಿ ಇರುವುದರಿಂದ ತಮಗೆ ಪರೀಕ್ಷೆಯ ಸಿದ್ಧತೆಗೋಸ್ಕರ ನಾನು 2026ರಲ್ಲಿ ನಡೆದಂತಹ ನವೋದಯ ಪ್ರವೇಶ ಪರೀಕ್ಷೆಯ ಇಲ್ಲಿ ಪ್ರಶ್ನೋತ್ತರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಈಗಾಗಲೇ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ 20 ಪ್ರಶ್ನೆಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೆ. ಇವತ್ತು 21ನೇ ಪ್ರಶ್ನೆಯಿಂದ ನೋಡ್ತಾ ಹೋಗೋಣ. ಇಲ್ಲಿ 21ರಿಂದ 24ರಲ್ಲಿ ಇಲ್ಲಿ ಜ್ಯಾಮಿತಿ ಆಕಾರ, ಅಂದರೆ ಅದು ತ್ರಿಕೋನ ಆಗಿರ್ಬೋದು, ಚೌಕ ಆಗಿರ್ಬೋದು, ವೃತ್ತ ಆಗಿರ್ಬೋದು, ವಲಯ ಆಗಿರ್ಬೋದು, ಇವುಗಳ ಬಗ್ಗೆ ಒಂದು ಚಿತ್ರವನ್ನು ಇಲ್ಲಿ ಕೊಟ್ಟಿರ್ತಾರೆ. ಇದರ ಒಂದು ಭಾಗ ಮಿಸ್ ಆಗಿರುತ್ತೆ. ಹಾಗಾದರೆ ಈ ಭಾಗ ಯಾವುದು ಅನ್ನೋದನ್ನು ನಾವಿಲ್ಲಿ ಕಂಡುಹಿಡ್ಕೋಬೇಕಾಗುತ್ತೆ. 4 ಆಪ್ಷನ್ಸ್ಗಳು ಇರ್ತಾವೆ. ನಾನು ಈಗಾಗಲೇ ಇಲ್ಲಿ ನೋಡಿರ್ಬೋದು, ಇದು ಕೊಟ್ಟಿರುವಂತಹ ಒಂದು ಏನು ಭಾಗ ಇತ್ತಲ್ಲ, ಈ ರೀತಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಹಾಗಾದರೆ ಇಲ್ಲಿ ಯಾವ್ದು ಬರುತ್ತೆ ಅಂತ ತಾವು ವೀಕ್ಷಿಸಬೇಕಿಲ್ಲಿ. ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ಆಗ್ಲಾರ್ದನ್ನು ಕಂಡುಹಿಡಿದ್ರೆ ಈ 4 ಆಪ್ಷನ್ಸ್ಗಳಲ್ಲಿ ಯಾವ್ದು ಆಗೋದಿಲ್ಲ, ಫಸ್ಟ್ ಅದನ್ನು ಕಂಡುಹಿಡ್ಕೊಂಡ್ರೆ ಲಾಸ್ಟಿಗೆ ತಮಗೆ ಒಂದು ಆನ್ಸರ್ ಉಳಿಯುತ್ತೆ. ಇಲ್ಲಿ ನೋಡ್ಬೋದು, ಡಿ ಆಪ್ಷನ್ ಆಗೋದಿಲ್ಲ, ಸಿ ಆಗೋದಿಲ್ಲ, ಮತ್ತು ಸಿ ನೋಡ್ಬೋದು, ಎ ಆಪ್ಷನ್ ನೋಡ್ಬೋದು. ಇಲ್ಲಿ ಎ ಕೂಡ ಆಗುವುದಿಲ್ಲ, ಯಾಕಂದರೆ ಸಾಕಷ್ಟು ಸ್ಪೇಸನ್ನು ಇಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ಎ ಕೂಡ ಆಗೋದಿಲ್ಲ. ಬಟ್ ಇಲ್ಲಿ ನೆಕ್ಸ್ಟ್ ಯಾವುದಾಗುತ್ತೆ ಅಂದರೆ ಬಿ ಆಪ್ಷನ್ನು ಆಗುತ್ತದೆ. ಇಲ್ಲಿ ನೋಡ್ಬೋದು 22ನೇ ಪ್ರಶ್ನೆ. 22ನೇ ಪ್ರಶ್ನೆಯನ್ನು ಈ ರೀತಿ ತಾವು ಕೊಟ್ಟಿರುವಂಥ ಒಂದು ಚಿತ್ರವನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಆಗ ತಮಗೆ ಇಲ್ಲಿ ಉತ್ತರ ಸಿಗುತ್ತದೆ. ನೋಡ್ಬೋದು, ಇಲ್ಲಿ ಈ ರೀತಿ 2 ಭಾಗ ಬರಬೇಕು. ಹಾಗಾದರೆ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಡಿ ಇಲ್ಲ, ಸಿ ಆಪ್ಷನಲ್ಲಿ ಇಲ್ಲ, ಮತ್ತು ಬಿ ಇಲ್ಲ, ಎ ಆಪ್ಷನ್ನು ಆಗುತ್ತದೆ. ಇಲ್ಲಿ ನೋಡ್ಬೋದು, ಒಂದು ಚೌಕವನ್ನು ಕೊಟ್ಟಿರ್ತಾರೆ. ಅದನ್ನು ತಾವು ಇಲ್ಲಿ ಈ ರೀತಿ ಕೂಡಿಸ್ಕೊಂಡಾಗ ಉತ್ತರ ಸಿಗುತ್ತದೆ. ಸೊ ಇಲ್ಲಿ ಯಾವುದಿದೆ ನೋಡ್ತಾ ಹೋಗಿ. ಇಲ್ಲಿ ಎ ಆಪ್ಷನ್ನಲ್ಲಿ ಸಂಪೂರ್ಣ ಈ ಏನು ಸಮಸ್ಯೆ ಚಿತ್ರ ದೊಡ್ಡದಾಗಿದೆ. ಸೊ ಎ ಇಲ್ಲ, ಬಿ ಕೂಡ ಇಲ್ಲ, ಮತ್ತು ಡಿ ಇಲ್ಲ. ಆದರೆ ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ ಇದೆಯಲ್ಲ, ಇದನ್ನು ತಾವು ಈ ರೀತಿ ಕೂಡಿಸ್ಕೋಬೇಕಾಗುತ್ತೆ. ಅಂದರೆ ಯಾವುದು ಆನ್ಸರ್ ಅನ್ನೋದು ತಮಗೆ ಗೊತ್ತಾಗುತ್ತದೆ. ಇಲ್ಲಿ ನೋಡೋಣ. ಇದು ತ್ರಿಭುಜ ಅಥವಾ ಇದು ತ್ರಿಕೋನ ಅಂತ ನಾವು ಇಲ್ಲಿ ಕರಿತೀವಿ. ಈ ರೀತಿ ಬರಬೇಕಾಗುತ್ತೆ ಅದು. ಸೊ ಇಲ್ಲಿ ನೋಡ್ತಾ ಹೋಗಿ. ಇಲ್ಲಿ ಎ ಇಲ್ಲ, ಅದೇ ರೀತಿ ಬಿ ಆಪ್ಷನ್ ಇಲ್ಲ, ಮತ್ತು ಸಿ ಇಲ್ಲ. ಇಲ್ಲಿ ನೋಡ್ಬೋದು, ಡಿ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇನ್ನು ಭಾಗ 7ಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡ್ಬೋದು, ಭಾಗ 7ರಲ್ಲಿ ಪ್ರಶ್ನೆ ಸಂಖ್ಯೆ 25ರಿಂದ 28ರಲ್ಲಿ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಇಲ್ಲೊಂದು ಕೊಟ್ಟಿರ್ತಾರಲ್ಲ, ಈ ರೀತಿ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ 4 ಆಪ್ಷನ್ಸ್ಗಳು ಇಲ್ಲಿ ಇರ್ತಾವೆ. ಅಂದರೆ ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯಾ ಚಿತ್ರದಲ್ಲಿ ಇದನ್ನು ತಾವು ಏನು ಸಮಸ್ಯಾ ಚಿತ್ರ ಇದೆಯಲ್ಲ, ಇದನ್ನು XY ಎನ್ನುವಂತಹ ಒಂದು ರೇಖೆಯ ಮೇಲೆ ಹಿಡಿದಾಗ ಅದರ ಪ್ರತಿಬಿಂಬ ಅದು ಕನ್ನಡಿಯ ಜಾಗಕ್ಕೆ ಹಿಡಿದಾಗ ಪ್ರಶ್ನೆ ರೂಪದ ಆಕೃತಿಯ ಪ್ರತಿಬಿಂಬ ಯಾವ ರೀತಿ ಮೂಡುತ್ತೆ ಅನ್ನೋದನ್ನು ತಾವಿಲ್ಲಿ ಕಂಡುಹಿಡಿಯಬೇಕಾಗುತ್ತದೆ. ಈ ಸಮಸ್ಯಾ ಚಿತ್ರವನ್ನು ಕನ್ನಡಿ ಎದುರಿಗೆ ಹಿಡಿದಾಗ ಅಲ್ಲಿ ಬಿಂಬ ಅಥವಾ ಅದರ ಚಿತ್ರ ಯಾವ ರೀತಿ ಮೂಡುತ್ತೆ ಅನ್ನೋದನ್ನು ತಾವು ಕಂಡುಹಿಡಿಬೇಕು. ಇಲ್ಲಿ ನೋಡ್ಬೋದು ತಾವು, ನಾನು ಆಗಲೇ ಹೇಳಿದಾಗೆ ಕೊಟ್ಟಿರುವಂತಹ ಸಮಸ್ಯಾ ಚಿತ್ರಗಳು ಏನಾಗ್ತಾವೆ ಅಂದರೆ ಈ ಕಡೆ ಇರುವುದು ಈ ಕಡೆ ಬರುತ್ತವೆ. ಆದರೆ ಅದು ಏನು ಉಲ್ಟಾ ಅಂತೀವಲ್ಲ, ವಿರುದ್ಧ ದಿಕ್ಕಿನಲ್ಲಿ ಅಪೋಸಿಟ್ ದಿಕ್ಕಿನಲ್ಲಿ ಮೂಡುತ್ತದೆ. ನೋಡ್ತಾ ಹೋಗಿ, ಇದು XY ಅನ್ನುವಂಥ ಒಂದು ರೇಖೆ ಮೇಲೆ ನಾವು ಕನ್ನಡಿಯನ್ನು ಹಿಡಿದಿದ್ದೀವಿ ಅಂದಾಗ ಅದರ ಪ್ರತಿಬಿಂಬ ಯಾವ ರೀತಿ ಮೂಡುತ್ತದೆ ಅಂದರೆ ಈ ಸಮಸ್ಯಾ ಚಿತ್ರದ ಮೇಲೆ. ಇಲ್ಲಿ ನೋಡಿ, ಸಿ ಇದೆಯಲ್ಲ, ಇದು ಯಾವ ರೀತಿ ಮೂಡುತ್ತೆ ಅಂದರೆ ನೋಡ್ಬೋದು. ಇಲ್ಲಿ ಫಸ್ಟ್ಗೆ ಮೊದಲು ಅದು ಬರುತ್ತದೆ ಈ ರೀತಿ. ಅದು ಆದಮೇಲೆ ಈಜ್ಕೊಲ್ ಟು ಇದು ನೆಕ್ಸ್ಟ್ ನೋಡ್ಬೋದು. ಈಜ್ಕೊಲ್ ಟು ಆದಮೇಲೆ ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಸಮಸ್ಯಾ ಚಿತ್ರ ಈ ರೀತಿ ಇದೆಯಲ್ಲ, ನೋಡ್ಬೋದು. ಗೆರೆಗಳು ಇದಾವಲ್ಲ, ಅದು ಅದೇ ರೀತಿನೇ ಇರ್ತಲ್ಲ, ಈ ರೀತಿ ಮೂಡುತ್ತದೆ. ಈ ರೀತಿ ನೋಡ್ಬೋದು. ಇದು ಆದಮೇಲೆ ನೆಕ್ಸ್ಟು ಇಲ್ಲಿ ನೋಡ್ತಾ ಹೋಗಿ ಇಂಟು ಚಿಹ್ನೆ ಬರುತ್ತದೆ. ಈ ರೀತಿ ಯಾವುದಿದೆ ಅಂತ ನೋಡ್ತಾ ಹೋಗಿ. ಇಲ್ಲಿ ಎ ಇಲ್ಲ, ಮತ್ತು ಇಲ್ಲಿ ಬಿ ಕೂಡ ಇಲ್ಲ, ಹಾಗೂ ಸಿ ಇಲ್ಲ, ಮತ್ತು ಡಿ ಆಪ್ಷನ್ನು ಆಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯಾ ಚಿತ್ರ ಯಾವ ದಿಕ್ಕಿನಲ್ಲಿ ಮೂಡುತ್ತದೆ ಅಂತ ನೋಡ್ಬೋದು. ಇದು ಈ ಕಡೆ ಮೂಡ್ತದೆ. ಇಲ್ಲಿ ಏನಿದೆಯಲ್ಲ ಏರೋ ಮಾರ್ಕು ಈ ಕಡೆ ಬರ್ತದೆ, ಬಟ್ ದಿಕ್ಕು ಈ ಕಡೆ ಹೋಗುತ್ತೆ. ಯಾವ ರೀತಿ ಅಂದರೆ ನೋಡ್ಬೋದು, ಇಲ್ಲಿ ಈ ರೀತಿ. ನೆಕ್ಸ್ಟು ಈ ಕಡೆ ಹೋಗ್ತದೆ, ಇದು ಇಲ್ಲಿ ಈ ರೀತಿ ಹೋಗುತ್ತೆ. ಹಾಗಾದರೆ ಅದು ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಡಿ ಇಲ್ಲ, ಸಿ ಕೂಡ ಇಲ್ಲ, ಬಿ ಇಲ್ಲ, ಎ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟ್ 27ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ 27ನೇ ಪ್ರಶ್ನೆಯಲ್ಲಿ ಇಲ್ಲಿ ಏನಿಲ್ಲ,
ಈ ಇಂಟು ಜಾಗದಲ್ಲಿ ಪ್ಲಸ್ ಬರುತ್ತೆ, ಪ್ಲಸ್ ಜಾಗದಲ್ಲಿ ಇಂಟು ಹೋಗುತ್ತೆ. ಇಲ್ಲಿ ಮೈನಸ್ ಇದೆಯಲ್ಲ, ಮೇಲೆ ಮತ್ತು ಕೆಳಗಿನ ವಸ್ತು ಏನು ಚಿಹ್ನೆಗಳಿದ್ದಾವೆ ಮೈನಸ್ ಮತ್ತು ಡಿವೈಡೆಡ್ ಬೈ, ಇವು ಚೇಂಜಸ್ ಆಗುವುದಿಲ್ಲ, ಆ್ಯಸ್ ಇಟ್ ಈಸ್ ಇರುತ್ತದೆ. ಆದರೆ ತಾವು ಇದನ್ನು ಸರಿಯಾಗಿ ಕಂಡುಹಿಡ್ಕೋಬೇಕಾಗುತ್ತದೆ. ಇಲ್ಲಿ ನೋಡಿರಿ, ಎ ಆಪ್ಷನ್ ಇದೆಯಲ್ಲ, ಸೊ ಎ ಇಲ್ಲ, ಹಾಗೂ ಬಿ ಕೂಡ ಇಲ್ಲ, ಮತ್ತು ಡಿ ಆಪ್ಷನ್ ಇಲ್ಲ, ಸಿ ಆಗುತ್ತದೆ. ಇನ್ನು ನೆಕ್ಸ್ಟ್ 28ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ INK ಎನ್ನುವಂಥ ಒಂದು 3 ಅಕ್ಷರಗಳನ್ನು ನಾವು ಕನ್ನಡಿ ಮೇಲೆ ಹಿಡಿದಾಗ ಅದರ ಪ್ರತಿಬಿಂಬ ಈ XY ಎನ್ನುವಂಥ ರೇಖೆ ಮೇಲೆ ಹಿಡಿದಾಗ ಯಾವ ರೀತಿ ಮೂಡುತ್ತದೆ. ಇಲ್ಲಿ ನೋಡ್ಬೋದು, ಫಸ್ಟಿಗೆ ಕೇನ ಬರುತ್ತೆ, ಆದರೆ ಅದು ಯಾವ ರೀತಿ ಇರುತ್ತೆ ಅಂದರೆ ನೋಡ್ಬೋದು, ಇಲ್ಲಿ ಈ ಕೆ ಅನ್ನೋ ಅಕ್ಷರ ಇದೆಯಲ್ಲ ಈ ರೀತಿ ಮೂಡುತ್ತೆ. ಅದು ಆದಮೇಲೆ ಎನ್ ಇದೆಯಲ್ಲ ನೋಡ್ಬೋದು, ಈ ರೀತಿ ಎನ್ ಬರ್ತದೆ. ಐ ಅಂತೂ ಆ್ಯಸ್ ಇಟ್ ಈಸ್ ಇರ್ತದೆ. ಸೊ ಇದು ಯಾವುದಿದೆ ನೋಡ್ತಾ ಹೋಗಿ. ಇಲ್ಲಿ ಎ ಆಪ್ಷನ್ ಇಲ್ಲ, ಮತ್ತು ಇಲ್ಲಿ ಸಿ ಇಲ್ಲ, ಯಾಕಂದರೆ ಎನ್ ಸ್ಟೇಟ್ ಬಂದಿದೆ, ಮತ್ತು ಇದು ಕೂಡ ಡಿನೂ ಇಲ್ಲ, ಬಟ್ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇನ್ನು ಭಾಗ 8ಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ರತಿ ಪ್ರಶ್ನೆಯ ಸಂಖ್ಯೆಗಳು 29ರಿಂದ 32ರಲ್ಲಿ ಪ್ರಶ್ನೆ ರೂಪದ ಕಾಗದದ ಆಕೃತಿಗಳ ತುಂಡನ್ನು ಮಡಚಿ ಚಿತ್ರಿಸಿರುವಂತಹ ಎಡಬದಿಯಲ್ಲಿ ಇಲ್ಲಿ ABCD ಎಂಬ ಅಕ್ಷರಗಳ ಉತ್ತರ ರೂಪದ ಆಕೃತಿಗಳನ್ನು ಇಲ್ಲಿ ತಾವು ಗಮನಿಸಬೇಕು. ನೀವು ಆಯ್ಕೆ ಮಾಡಿರುವ ಉತ್ತರ ರೂಪದ ಆಕೃತಿಯು ಕಾಗದದ ತುಂಡನ್ನು ಬಿಡಿಸಿದಾಗ ಹೇಗೆ ಕಾಣುತ್ತದೆ ಎಂಬುದನ್ನು ಯೋಚಿಸಬೇಕಾಗುತ್ತೆ, ಮತ್ತು ಅದರ ಆನ್ಸರ್ನು OMRನಲ್ಲಿ ತಾವು ಬರೀಬೇಕು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ ಇದೆಯಲ್ಲ, ಫಸ್ಟಿಗೆ 2 ಭಾಗ ಒಂದು ಕಾಗದ, ಅದು ಚೌಕಾಕೃತಿ ಇರುತ್ತೆ, ಅದನ್ನು 2 ಭಾಗ ಮಡಚಲಾಗಿದೆ, ಫಸ್ಟ್ ಇಲ್ಲಿಂದ ಇಲ್ಲಿ. ನೆಕ್ಸ್ಟ್ ಏನಾಗಿದೆ ಅಂದರೆ ಇಲ್ಲಿ ಈಗಾಗಿರುವಂಥ ಒಂದು ಭಾಗವನ್ನು ಮತ್ತೆ ಒಂದು ಭಾಗ ಮಡಚಲಾಗಿರುತ್ತೆ, ಇಲ್ಲಿಂದ ಇದು ಎರಡೂ ಕೂಡಿಸಿ ಒಂದು ಭಾಗ ಆಗಿರುತ್ತೆ. ಅದು ಆದಮೇಲೆ ಇಲ್ಲಿ ಏನಾಗುತ್ತೆ, ಈ ಭಾಗದಲ್ಲಿ ಒಂದು ತ್ರಿಭುಜ ಆಕೃತಿ, ಒಂದು ವೃತ್ತ ಆಕೃತಿಯ ರೀತಿಯಲ್ಲಿ ಅಲ್ಲಿ ಹೋಲನ್ನು ಮಾಡಲಾಗಿದೆ, ಅಥವಾ ಅಲ್ಲಿ ಕಟ್ ಮಾಡಲಾಗಿರುತ್ತದೆ. ಇಲ್ಲಿ ಈ ರೀತಿಯಾಗಿ ಯಾವ ರೀತಿ ಅಂದರೆ ನೋಡ್ಬೋದು, ಒಂದು ಚೌಕ ಆಕೃತಿ ಹಾಳೆ ಇದೆ ಅಂದಾಗ ಇಲ್ಲಿ ನೋಡ್ಬೋದು ತಾವು, ಈ ರೀತಿ ಚೌಕಾಕೃತಿ ಹಾಳೆ ಇದ್ದಾಗ ಅದನ್ನು ಫಸ್ಟ್ ಏನು ಮಾಡ್ತಾರೆ ಅಂದರೆ 2 ಭಾಗ ಮಡಚಲಾಗ್ತದೆ, ಇಲ್ಲೊಂದು ಇದೊಂದು. ಆಮೇಲೆ ಮತ್ತದು ಉಳಿದಿರುವಂತಹ ಇಲ್ಲೊಂದು ಭಾಗ ಏನು ಬರ್ತದಲ್ಲ, ಇಲ್ಲಿ ಮತ್ತೆ ಒಂದು ಭಾಗ ಮಡಚಲಾಗ್ತದೆ. ಇಲ್ಲಿ ಏನಾಗುತ್ತೆ ಅಂದರೆ ಈ ರೀತಿ ತ್ರಿಭುಜ, ಅದರ ಕೆಳಗಡೆ ವೃತ್ತ ಅಂತ ಇಲ್ಲಿ ಕಟ್ ಮಾಡಲಾಗಿರುತ್ತೆ. ಹಾಗಾದರೆ ಅದರ ಆಪ್ಷನ್ ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, 4 ಭಾಗದಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ, ಅದು ನೋಡ್ಬೋದು, ಈ ದಿಕ್ಕಿನ ವಿರುದ್ಧ ದಿಕ್ಕಿನಲ್ಲಿ ತ್ರಿಭುಜ ಬರುತ್ತೆ, ವೃತ್ತ ಬರುತ್ತೆ, ಈ ಕಡೆನೂ ತ್ರಿಭುಜ ಮತ್ತು ವೃತ್ತ, ಈ ಕಡೆನೂ ತ್ರಿಭುಜ ಮತ್ತು ವೃತ್ತ ಬರುತ್ತದೆ. ಅಂದರೆ ಮೊದಲಿಗೆ ಸುತ್ತಲೂ ತ್ರಿಭುಜ ಬರುತ್ತದೆ ನೋಡ್ಬೋದು ಇಲ್ಲಿ. ಸೊ ಎ ಇಲ್ಲ, ಬಿ ಇಲ್ಲ, ಹಾಗೂ ಇಲ್ಲಿ ನೋಡ್ಬೋದು ಡಿ ಕೂಡ ಇಲ್ಲ. ನೋಡ್ಬೋದು ಇಲ್ಲಿ ಎಲ್ಲ ಕಡೆಗೂ ಕೂಡ ಫಸ್ಟ್ ತ್ರಿಭುಜ ಬಂದಿದೆ, ಆಮೇಲೆ ವೃತ್ತ ಬಂದಿದೆ. ಸೊ ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ನೆಕ್ಸ್ಟ್ 30ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ 30ನೇ ಪ್ರಶ್ನೆಯಲ್ಲಿ ಮೊದಲು ಒಂದು ಕಾಗದವನ್ನು ಚೌಕಾಕಾರದ ಹಾಳೆಯನ್ನು 2 ಭಾಗ ಮಡಚಲಾಗಿದೆ. ನೆಕ್ಸ್ಟ್ ಏನು ಮಾಡಿದ್ದಾರೆ, ಇಲ್ಲಿ ಈ 2 ಭಾಗ ಆದಮೇಲೆ ಮತ್ತೊಂದು ಭಾಗವನ್ನು ಮಡಚಲಾಗಿದೆ. ಈಗ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲೇನು ಒಂದು ಭಾಗ ಮಡಚಿರ್ತಾರಲ್ಲ, ಇಲ್ಲಿ 2 ಸಣ್ಣ ಹೋಲ್ಗಳನ್ನು ಮಾಡಲಾಗಿರುತ್ತೆ. ಈ ರೀತಿ ಹೋಲ್ ಮಾಡಿದಾಗ ಅದು ಯಾವ ರೀತಿ ಮೂಡುತ್ತೆ 4 ಭಾಗದಲ್ಲಿ ಅಂದರೆ ಸಾಲಾಗಿ ಇಲ್ಲಿ ನೋಡ್ತಾ ಹೋದಾಗ 8 ಹೋಲ್ಗಳಾಗ್ತವೆ. ಯಾವ ರೀತಿ ಅಂದರೆ ನೋಡ್ಬೋದು, ಇಲ್ಲಿ 2 ಇದೆಯಲ್ಲ, 3, 4, 5, 6, 7, 8 ಈ ರೀತಿ. ಈ ಕಡೆ ಮತ್ತೆ ಇಲ್ಲಿ 8, 1, 2, 3, 4, 5, 6, 7, 8. ಸೊ ಈ ರೀತಿ ಸುತ್ತಲೂ ಇಲ್ಲಿ ಬರ್ತವೆ. ಹಾಗಾದರೆ ಇಲ್ಲಿ ನೋಡ್ಬೋದು ಎ ಇಲ್ಲ, ಮತ್ತು ಸಿ ಕೂಡ ರಾಂಗ್ ಇದೆ, ಡಿ ರಾಂಗ್ ಇದೆ, ಬಿ ಕರೆಕ್ಟ್ ಆಗಿದೆ. ನೋಡಿ, ಈ ರೀತಿ ತಾವು ಕಂಡುಹಿಡ್ಕೋಬೇಕಾಗುತ್ತೆ. ಇಲ್ಲಿ ಮೊದಲು 2 ಭಾಗ ಮಡಚಲಾಗಿದೆ ನೋಡ್ಬೋದು, ಇಲ್ಲೊಂದು ಆಗಿರ್ತದೆ. ಇಲ್ಲಿ ನೆಕ್ಸ್ಟು ಮತ್ತೊಂದು ಭಾಗ ಆಗಿರುತ್ತೆ. ಇಲ್ಲಿ ಏನು ಮಾಡಿದ್ದಾರೆ, ಕಟ್ ಮಾಡಲಾಗಿರ್ತದೆ. ಅದು ಚೌಕದ ಅಥವಾ ಆಯತದ ರೀತಿಯಲ್ಲಿ ಅದನ್ನು ಕಟ್ ಮಾಡಿದಾಗ ಇಲ್ಲಿ ಆ್ಯಸ್ ಇಟ್ ಈಸ್ ಹೇಗೆ ಬಂದಿದೆಯೋ ಸುತ್ತಲೂ 4 ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ ತಮಗೆ. ಇಲ್ಲಿ ನೋಡ್ಬೋದು, ಈ ರೀತಿ ಬಂದಿದೆಯಲ್ಲ, ನೋಡ್ಬೋದು ಈ ರೀತಿ ಬರ್ತದೆ, ಹೀಗೆ ಬರುತ್ತೆ ನೋಡಿ. ಹಾಗಾದರೆ ಇಲ್ಲಿ ಎ ಇಲ್ಲ, ಬಿ ಇಲ್ಲ, ಸಿ ಇಲ್ಲ, ಡಿ ನೋಡಿ ಕರೆಕ್ಟಾಗಿದೆ. ನೆಕ್ಸ್ಟ್ 32ನೇ ಪ್ರಶ್ನೆ ನೋಡ್ಬೋದು. ಮೊದಲು 2 ಭಾಗ ಮಡಚಲಾಗಿರುತ್ತೆ. ನೆಕ್ಸ್ಟ್ ಅದೇ 2 ಭಾಗದಲ್ಲಿ ಮತ್ತೊಂದು ಭಾಗ ಚೌಕಾಕೃತಿಯಲ್ಲಿ ಇಲ್ಲಿ ಮಡಚಲಾಗಿರುತ್ತೆ. ಇಲ್ಲಿ ನೆಕ್ಸ್ಟ್ ಏನಾಗಿದೆ ಅಂದರೆ ಇಲ್ಲಿ ನೋಡ್ಬೋದು, ಆ ಒಂದು ಭಾಗದಲ್ಲಿ ಈ ರೀತಿ ನೋಡ್ಬೋದು, ಈ ರೀತಿ ಮಾಡಿದ್ದಾರೆ.
ಈ ರೀತಿ ಮಾಡಿದಾಗ ಅದರ ಆನ್ಸರ್ ನೋಡ್ತಾ ಹೋದರೆ ಇಲ್ಲಿ ಸುತ್ತಲೂ ಸೇಮ್ ಬರ್ತದೆ ಇದೇ ರೀತಿಯಾಗಿ. ಹಾಗಾದರೆ ಅದು ನೋಡ್ತಾ ಹೋಗೋಣ. ಇಲ್ಲಿ ಬಿ ಆಗೋದಿಲ್ಲ, ಸಿ ಆಗೋದಿಲ್ಲ, ಡಿ ಆಗೋದಿಲ್ಲ, ಬಟ್ ಎ ಆಗುತ್ತೆ. ಯಾಕಂದರೆ ಇಲ್ಲಿ ಸ್ಟೇಟ್ ನೋಡ್ತಾ ಹೋದರೆ ಸೇಮ್ ಇನ್ನೂ ಬದಲಾವಣೆ ಆಗದ ಹಾಗೆ ಇಲ್ಲಿ ಎಲ್ಲವೂ ಕೂಡ ಸುತ್ತಲೂ ಬರುತ್ತದೆ. ಸೊ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ನೆಕ್ಸ್ಟು 33ನೇ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು ಭಾಗ 9ಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಸಂಖ್ಯೆ 33ರಿಂದ 36ರಲ್ಲಿ ಇಲ್ಲಿ ಏನು ಒಂದು ಸಮಸ್ಯಾಕೃತಿಯನ್ನು ಕೊಟ್ಟಿರ್ತಾರೆ. ಹಾಗೂ ಅದಕ್ಕೆ ಸಂಬಂಧಪಟ್ಟಂಗೆ 4 ಸಮಸ್ಯಾ ಚಿತ್ರಗಳಿರ್ತವೆ. ಇಲ್ಲಿ ಏನು ಅಂದರೆ ಈ ಎಲ್ಲ ತುಂಡುಗಳಿಂದ ಏನು ಕಟ್ ಮಾಡಲಾದಂಥ 4 ಚಿತ್ರಗಳಿದಾವಲ್ಲ, ಇವುಗಳಿಂದ ಒಂದು ಆಕೃತಿ ತಯಾರಾಗಿರುತ್ತೆ. ಆದರೆ ಒಂದೇ ಒಂದು ಭಾಗನೂ ಹೆಚ್ಚಿರೋದಿಲ್ಲ, ಕಡಿಮೆ ಇರೋದಿಲ್ಲ. ಇವೇ 4 ಭಾಗಗಳೇನು ಕೊಟ್ಟಿದ್ದಾರೆ, ಇವು 4 ಭಾಗಗಳು ಇಲ್ಲಿ ಬರ್ತಾವು. ಹಾಗಾದ್ರೆ ನೋಡೋಣ ಇಲ್ಲಿ ಯಾವ್ಯಾವ ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ತ್ರಿಭುಜಗಳು 2 ಸೇಮ್ ಇದಾವು. ಇಲ್ಲಿ ಹಾಗಿದೆ ನಾನು ನೋಡ್ತಾ ಹೋಗ್ಬೋದು. ಇಲ್ಲಿ ಆ ರೀತಿ ಇಲ್ಲ. ಹಾಗಾಗಿ ಇಲ್ಲಿ ಇದನ್ನ ನೋಡ್ಬೋದು, ಎ ಆಪ್ಷನ್ ನೋಡ್ಬೋದು. ಎ ಅಲ್ಲಿ ಆಗೋದಿಲ್ಲ. ಇಲ್ಲಿ ನೋಡ್ತಾ ಹೋದರೆ ನೆಕ್ಸ್ಟು ಇಲ್ಲಿ ಸಿ ಆಪ್ಷನ್ ನೋಡ್ಬೋದು. ಸಿದಲ್ಲಿ ಸಣ್ಣ ಸಣ್ಣ ಚಿತ್ರಗಳಿವೆ, ಸೊ ಸಿ ಆಗೋದಿಲ್ಲ ಮತ್ತು ಡಿ ಕೂಡ ಆಗೋದಿಲ್ಲ. ಆದರೆ ಇಲ್ಲಿ ಬಿ ಆಪ್ಷನ್ ತಾವು ವೀಕ್ಷಿಸಬೇಕು. ಇಲ್ಲಿ ಸೇಮ್ ಆಗಿದಾವೆ ನೋಡಿ ಚಿತ್ರಗಳು ನೋಡ್ಬೋದು. ಇಲ್ಲಿರುವಂಥ ಚಿತ್ರ ಇಲ್ಲಿದೆ, 2 ತ್ರಿಭುಜಗಳು ಇಲ್ಲಿದ್ದಾವೆ ಮತ್ತು ಇಲ್ಲಿ ಕೆಳಗಡೆ ಇರುವಂಥ ತ್ರಿಭುಜ ಕೂಡ ಇಲ್ಲಿದೆ. ಸೊ ಈ 4 ಭಾಗಗಳಿಂದ ಇದು ರಚನೆ ಆಗಿದೆ. ಸೊ ಬಿ ಸರಿಯಾದ ಉತ್ತರ ಆಗುತ್ತದೆ. ಇಲ್ಲಿ ನೆಕ್ಸ್ಟ್ 34ನೇ ಪ್ರಶ್ನೆ. ಇಲ್ಲಿ ಚೌಕ ಇದೆ, ಇಲ್ಲೊಂದು ಭಾಗ ಇದೆ ಮತ್ತು ಇಲ್ಲೊಂದು ತ್ರಿಭುಜ ಇದೆ. ಹಾಗಾದರೆ ಈ 3 ಸಮಸ್ಯೆ ಭಾಗಗಳಿಂದ ಯಾವ್ದು ರಚನೆ ಆಗುತ್ತೆ ನೋಡ್ತಾ ಹೋಗೋದು. ಇಲ್ಲಿ ಇದು ಆಗೋದಿಲ್ಲ ಎ, ಯಾಕಂದರೆ ಒಳಗಡೆ ಇರುವಂತಹ ಒಂದು ಈ ಚೌಕ ಇದೆ, ಆದರೆ ಒಳಗಿನ ಭಾಗ ದೊಡ್ಡದಾಗಿದೆ. ಸೊ ಇಲ್ಲಿ ಎ ಆಗೋದಿಲ್ಲ ಮತ್ತು ಬಿ ಕೂಡ ಆಗೋದಿಲ್ಲ, ಸಿನೂ ಆಗೋದಿಲ್ಲ. ಆದರೆ ಇಲ್ಲಿ ಡಿ ಆಪ್ಷನ್ ನೋಡ್ಬೋದು, ಸ್ವಲ್ಪವೂ ವ್ಯತ್ಯಾಸವಿಲ್ಲದ ಹಾಗೆ ಇದೆ 3 ಭಾಗಗಳು. ಆದರೆ ಇಲ್ಲಿ ಆ ತ್ರಿಭುಜಗಳು ಸಮಸ್ಯಾ ಚಿತ್ರಗಳಿರುವಂಥ ಭಾಗಗಳು ದಿಕ್ಕುಗಳು ಬದಲಾಗಬಹುದು, ಬಟ್ ಅದರ ಅಳತೆ ಮಾತ್ರ ಸೇಮ್ ಇರಬೇಕು. ಇಲ್ಲಿ ಬಿ ಆಗುತ್ತದೆ. ಇನ್ನು 35ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ 1, 2, 3 ಭಾಗಗಳು ಮತ್ತು ಇಲ್ಲಿ 2 ಭಾಗ ಇದಾವೆ. ಹಾಗಾದ್ರೆ ನೋಡ್ತಾ ಹೋಗ್ಬೋದು. ಇಲ್ಲಿ ಎದಲ್ಲಿ ಇಲ್ಲ ನೋಡ್ಬೋದು, ಇಲ್ಲಿ ಒಂದು ತ್ರಿಭುಜ ಬಂದ್ಬಿಟ್ಟಿದೆ. ಸೊ ಎ ಆಗೋದಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ 2 ಭಾಗಗಳು ಕಟ್ ಮಾಡಲಾಗಿದೆ. ಸಿನೂ ಇಲ್ಲ, ಡಿನೂ ಇಲ್ಲ, ಬಟ್ ಬಿ ಇದೆ ನೋಡಿ, ಸ್ವಲ್ಪವೂ ವ್ಯತ್ಯಾಸವಿಲ್ಲದ ಹಾಗೆ ಇದೆ. ಹಾಗಾಗಿ ಬಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ 36ನೇದು ನೋಡ್ಬೋದು. ಇಲ್ಲಿ 2 ಆಯತ 2 ತ್ರಿಭುಜ ಇದಾವೆ. ಹಾಗಾದ್ರೆ ಯಾವುದಾಗುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು 2 ತ್ರಿಭುಜಗಳಿದಾವೆ, ಬಟ್ ಇಲ್ಲಿ ಮಾತ್ರ ದೊಡ್ಡ ಇದಾವೆ. ಸೊ ಇಲ್ಲಿ ಎ ಇಲ್ಲ ಮತ್ತು ಇಲ್ಲಿ ನೋಡ್ಬೋದು ಸಿ ಇಲ್ಲ ಹಾಗೂ ಡಿ ಇಲ್ಲ, ಬಟ್ ಬಿ ಆಪ್ಷನ್ ಇದೆಯಲ್ಲ ಸರಿಯಾಗಿದೆ ನೋಡಿ. 2 ಭಾಗಗಳು, ಇಲ್ಲೊಂದು ತ್ರಿಭುಜ, ಇಲ್ಲೊಂದು ತ್ರಿಭುಜ, ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇನ್ನು ಭಾಗ 10ಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಸಂಖ್ಯೆಗಳು 37ರಿಂದ 40ರಲ್ಲಿ ಎಡಬದಿಗೆ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಮತ್ತು ಬಲಭಾಗದಲ್ಲಿ ಉತ್ತರ ರೂಪದ ಆಕೃತಿಗಳನ್ನು 4 ಆಪ್ಷನ್ಸ್ಗಳಲ್ಲಿ ಕೊಡಲಾಗಿರುತ್ತೆ. ಪ್ರಶ್ನೆ ರೂಪದ ಆಕೃತಿಯಲ್ಲಿ ಅಡಗಿರುವ ಅಥವಾ ಹುದುಗಿರುವ ಉತ್ತರ ರೂಪದ ಆಕೃತಿಯನ್ನು ಕಂಡುಹಿಡಿಯಬೇಕು. ಇನ್ನು 37ನೇ ಪ್ರಶ್ನೆ ನಾನಾಗಲೇ ಹೇಳಿದ್ನಲ್ಲ, ಇಲ್ಲಿ ಕೊಟ್ಟಿರುವಂಥ ಸಮಸ್ಯೆ ಚಿತ್ರದ ಭಾಗ ಇದು ಏನಿದೆಯಲ್ಲ ಇದೇ ಸೇಮ್ ಆಗಿರಬೇಕು. ಅದು ಒಂದು ಈ 4 ಚಿತ್ರಗಳಲ್ಲಿ ಅದು ಇರುತ್ತೆ, ಅದನ್ನು ಹುಡುಕ್ಬೇಕು ನಾವು. ನೋಡ್ತಾ ಹೋಗ್ಬೋದು. ಇಲ್ಲಿ ಎ ಆಪ್ಷನಲ್ಲಿ ಈ ಸಮಸ್ಯೆ ಚಿತ್ರದ ರೇಖೆ. ಇಲ್ಲಿ 37ನೇ ಪ್ರಶ್ನೆ ನೋಡ್ತಾ ಹೋದಾಗ ಇಲ್ಲಿ ಎ ಆಪ್ಷನ್ ಆಗಿರ್ಬೋದು, ಬಿ ಆಗಿರ್ಬೋದು ಆಗೋದಿಲ್ಲ ಮತ್ತು ಡಿನೂ ಆಗೋದಿಲ್ಲ. ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ ಇದೆಯಲ್ಲ, ಈ ರೀತಿ ತ್ರಿಭುಜ ಎಲ್ಲಿದೆ ಅಂತ ನೋಡ್ತಾ ಹೋಗಿ. ಇಲ್ಲ, ಇಲ್ಲಿ ಎದಲ್ಲಿ ಮತ್ತು ಸಿದಲ್ಲಿ ನೋಡ್ಬೋದು. ಸಿದಲ್ಲಿ ಈ ರೀತಿಯಾಗಿರುವಂಥ ಚಿತ್ರ ಇಲ್ಲಿ ಇಲ್ಲ ಮತ್ತು ಡಿದಲ್ಲಿಲ್ಲ. ಬಿದಲ್ಲಿ ನೋಡಿದರೆ ಅದು ತಮಗೆ ಸಿಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿದೆ ನೋಡಿ, ಒಳಗಡೆ ಇದೆಯಲ್ಲ ಈ ರೀತಿ ತ್ರಿಭುಜ, ಈ ರೀತಿ ಅದು ತ್ರಿಭುಜ ಇದೆ ಮತ್ತು ಅದು ರೇಖೆ ಏನಾಗಿದೆಪ್ಪ ಅಂದರೆ ಗೆರೆನು ಇಲ್ಲಿಂದ ಈ ಕಡೆ ಹೋಗಿದೆ. ಹಾಗಾಗಿ ಬಿ ಆಗುತ್ತದೆ. ಇನ್ನು 39ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ 39ನೇ ಪ್ರಶ್ನೆಯಲ್ಲಿ ಸೇಮ್ ಇರಬೇಕು. ಈ ರೀತಿ ನೋಡ್ತಾ ಹೋಗಿ ಯಾವುದಾಗುತ್ತೆ ಅಂತ. ಇಲ್ಲಿ ಎದಲ್ಲಿ ಇಲ್ಲ ಹಾಗೂ ಬಿದಲ್ಲಿ ಇಲ್ಲ ಮತ್ತು ಡಿ ಆಪ್ಷನ್ ಇಲ್ಲ. ಸಿದಲ್ಲಿದೆ ನೋಡಿ, ಯಾವ ರೀತಿ ಅಂದರೆ ಅದು ಇಲ್ಲಿದೆಯಲ್ಲ, ಇಲ್ಲಿ ಒಂದು ರೇಖೆಯನ್ನು ಕೂಡ ಕೊಟ್ಟಿದ್ದಾರೆ ಅವರು, ನೋಡ್ಬೋದು ಇಲ್ಲಿ. ಮತ್ತು ಇಲ್ಲಿ ಎ ಈಗ ಈ ರೀತಿ ಇದೆಯಲ್ಲ, ಇದು ಒಳಗಡೆ ಈ ರೀತಿ ಬಂದಿದೆ. ಹೆಂಗೆ ಅಂದರೆ ಅದನ್ನು ತಮ್ಮ ತಿಳಿಸ್ತೀನಿ ನೋಡ್ರಿ. ಈ ರೀತಿ ಬಂದಿದೆ ಇಲ್ಲಿ. ಸೊ ಇಲ್ಲಿಂದ ಇಲ್ಲಿ ಬಂದಿದೆ. ಹಾಗಾಗಿ ಇಲ್ಲಿ 39ನೇದು ಸಿ ಆಗುತ್ತದೆ. ನೆಕ್ಸ್ಟ್ 40ನೇದು ನೋಡ್ಬೋದು. ನೋಡ್ರಿ, ಈ ರೀತಿಯಾಗಿರುವಂಥ ಚಿತ್ರ ಎಲ್ಲಿದೆ ಅಂತ. ಇಲ್ಲಿ ಎದಲ್ಲಿ ಇಲ್ಲ ಮತ್ತು ಡಿ ಆಪ್ಷನಲ್ಲಿ ಕೂಡ ಇಲ್ಲ, ಸಿದಲ್ಲಿ ಇಲ್ಲ, ಬಟ್ ಬಿದಲ್ಲಿ ಸಿಗುತ್ತೆ ತಮಗೆ. ಯಾವ ರೀತಿ ಅಂದರೆ ಇಲ್ಲಿ ನೋಡ್ಬೋದು,
ಇಲ್ಲಿ ನೋಡ್ಬೋದು, ಇಲ್ಲಿ ಈ ರೀತಿ ಬರುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಈ ರೀತಿ, ಅಂದರೆ ಹಿಂಗೆ ಬಂದು ಈ ರೀತಿ ಇಷ್ಟು ಬಂದಿದೆ. ನೆಕ್ಸ್ಟ್ ಇಲ್ಲಿ ಬಂದು ಇಷ್ಟು ಬಂದಿದೆ ಇದರಲ್ಲಿ. ಸೊ ಹಾಗಾಗಿ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇವು 2020ನೇ ಸಾಲಿನಲ್ಲಿ ನಡೆದಂತಹ ಮೆಂಟಲ್ ಎಬಿಲಿಟೀಸ್ ಸಂಬಂಧಪಟ್ಟಂತಹ ಪ್ರಶ್ನೆ ಉತ್ತರಗಳು ಆಗಿವೆ.